ಭಯ ಸ್ವಲ್ಪ ತೋಡ ಹಾಕಿ ಸಾಕು. ತುಂಬ ದಿವಸ ಆಯ್ತಪ್ಪ ಕಂಪ್ಲೀಟ್ ಆಂಧ್ರ ಫೀಸ್ಟ್ ಮಾಡಿ. ಇವತ್ತು ಕಂಪ್ಲೀಟ್ ಒಂದು ಆಂಧ್ರ ಫೀಸ್ಟ್ ಇರುತ್ತೆ. ಲುಕ್ ಅಟ್ ದಿಸ್ ಸೈಜ್, ಯಪ್ಪ. ಮಸ್ಟು ಟ್ರೈ ಹೈದರಾಬಾದಿ ದಮ್ ಬಿರಿಯಾನಿ ಅಂತಂದರೆ ಈ ಒಂದು ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಸೊ ಸುತ್ತಮುತ್ತ ಎಲೆಕ್ಟ್ರಾನಿಸಿಟಿ ಆ ಕಡೆ ಎಲ್ಲ ಇದೀರಿ ಅಂತಂದರೆ ಅದರಲ್ಲೂ ಬಿರಿಯಾನಿ ಲವರ್ಸ್ ಆಗಿದ್ದರೆ ಮಿಸ್ ಮಾಡಲೇಬೇಡಿ, ಖಂಡಿತ ಟ್ರೈ ಮಾಡಿ ನೋಡಿ. ಹಲೋ ಅಂತ ಮಸ್ತ್, ದಿಸ್ ಇಸ್ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸು. ಎಲ್ಲರೂ ಹೇಗಿದ್ರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡ್ರಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂತಂದರೆ ತುಂಬ ದಿವಸಗಳ ನಂತರ ಒಂದು ಅಲ್ಟಿಮೇಟ್ ಆಂಧ್ರ ಸ್ಟೈಲ್ ಊಟನ್ನು ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಬಂದಿರೋ ಜಾಗ ಬಂದು ಸಿಂಧು ಫುಡ್ಸ್ ಅಂತ. ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ನಗರ ಅಂತಿದೆಯಲ್ಲ ಅಲ್ಲೇ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಇಲ್ಲಿ ಸ್ಪೆಷಲಿ ಈ ಹೈದರಾಬಾದಿ ದಮ್ ಬಿರಿಯಾನಿ ಮತ್ತು ಆಂಧ್ರನ ಅಥೆಂಟಿಕ್ ಡಿಶಸ್, ಸೊ ಇವೆಲ್ಲ ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಏನಿದೆ ಎಲ್ಲ ನೋಡೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ತುಂಬ ದಿವಸ ಆಯ್ತಪ್ಪ ಒಂದು ಕಂಪ್ಲೀಟ್ ಆಂಧ್ರ ಫೀಸ್ಟ್ ಮಾಡಿ. ಸೊ ಇವತ್ತು ಕಂಪ್ಲೀಟ್ ಒಂದು ಆಂಧ್ರ ಫೀಸ್ಟ್ ಇರುತ್ತೆ, ಅದನ್ನು ಟಿಲ್ ಎಂಡ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಬಂದು ಇಲ್ಲಿ ಒಂದು ಅಥೆಂಟಿಕ್ ಡಿಶಸ್ ಅನ್ನೋದು ಸಿಗುತ್ತೆ. ಅಂದರೆ ಆ ಊರಿನ, ಈಗ ಫಾರ್ ಎಕ್ಸಾಂಪಲ್ ನೆಲ್ಲೂರು ತಗೊಳ್ಳಿ, ನೆಲ್ಲೂರಿನ ಬಿರಿಯಾನಿ ಇರಲಿ ಅಥವಾ ನೆಲ್ಲೂರಿನ ಯಾವ್ದಾರ ಒಂದು ಡಿಶಸ್ ಇರಲಿ, ಇವೆಲ್ಲ ಇಲ್ಲಿ ಸಿಗುತ್ತೆ ಅಂತೆ. ಸೊ ಆ ಥರ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟೆಡ್ ಆಗಿ ತೊಗೊಂಡು ಬ್ಯಾಟಿಂಗ್ ಮಾಡೋದಂತೆ. ಹಂಗೆ ನನ್ನ ಜೊತೆ ಜಾಯಿನ್ ಆಗಿ. ರೈಟ್ ಅಂತ ಮಸ್ಸು ಫಸ್ಟ್ ಬಂದು ಇಲ್ಲಿ ಸ್ಪೆಷಲ್ ಆಗಿರೋ ಸ್ಟಾರ್ಟರ್ಸ್ ತೊಗೊಂಡಿದ್ದೀವಿ, ಅದರಲ್ಲೂ ಸ್ಪೆಷಲಿ ಆಂಧ್ರ ಸ್ಟೈಲು. ಸೊ ಒಂದೊಂದು ದಿವಸ ಒಂದು ನಿಗ್ತಾರಂತೆ. ಇವತ್ತು ಬಂದು ಕಾಕಿನಾಡ ಚಿಕನ್ ಇಕ್ಕವ್ರೆ, ಸೊ ಅದನ್ನು ಟ್ರೈ ಮಾಡೋಣ. ಸೊ ಫಸ್ಟ್ ನೋಡ್ತಿರ್ಬೋದು ನೀವು ಲೀಫ್ ಚಿಕನ್ ಅಂತ, ಸೊ ಸಮ್ ಕೈಂಡ್ ಆಫ್ ಡಿಫ್ರೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ಚಿಕನ್ ಲೆಗ್ ರೋಸ್ಟ್ ಇದೆ. ಸೊ ಮೇಲೆ ಗೋಡಂಬಿ ಎಲ್ಲ ಹಾಕಿ ಒಳ್ಳೆ ಗಾರ್ನಿಷಿಂಗು. ಸೊ ಐ ಥಿಂಕ್ ಇದು ಲೈಟಾಗಿ ಒಂಚೂರು ಖಾರ ಇರಬಹುದು, ಮೇಲೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಂಗಂಗೆ ಇದೆ. ಸೊ ಅದಿದ್ರೇ ಸ್ವಲ್ಪ ಖಾರ ಥರ ಅನಿಸ್ತೀವಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾನ್ಸ್ ಗೀ ರೋಸ್ಟ್ ಅಂತ ತೊಗೊಂಡಿದ್ದೀವಿ. ಇದೊಂದು ರೀತಿ ಡಿಫ್ರೆಂಟ್ ಆಗಿದೆಯಪ್ಪ. ನಮ್ಮ ಈ ಮಂಗಳೂರು ಸ್ಟೈಲ್ ಆ ಕಡೆ ಹೋದರೆ ಆ ಪ್ರಾನ್ಸ್ ಗೀ ರೋಸ್ಟು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಟೇಸ್ಟಲ್ಲಿ ಇರುತ್ತೆ, ಪ್ಲಸ್ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಲುಕ್ ವೇನು ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲಿ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡೋಣ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಹೇಳಿರೋ ಹಾಗೆ ಕಾಕಿನಾಡ ಚಿಕನ್ನು. ಸೊ ಇವತ್ತು ಒಂದು ಕಾಕಿನಾಡ ಚಿಕನ್ ಇದೆ. ಸೊ ನೀವು ಬರೋ ಟೈಮಲ್ಲಿ ಗಾಂಗರಾನು ಇರ್ಬೋದು ಅಥವಾ ನೆಲ್ಲೂರು ಸ್ಟೈಲು ಇರ್ಬೋದು, ನಿಮಗೆ ಇಂಟ್ರೋಲ್ ಹೇಳಿರೋ ಹಾಗೆ. ಸೊ ಇವತ್ತಿನ ಸ್ಪೆಷಲ್ ಕಾಕಿನಾಡ ಇಂದಲೇ ನಾವು ಇಳಿಯೋಣ. ಒಳ್ಳೆ ಲೆಗ್ ಪೀಸೇ ಸಿಕ್ಕಿದೆ, ಪಾಪ ಒಂದು ರೀತಿ ಸೆಮಿ ಗ್ರೇವಿ ಥರ ಇದೆ. ವಾವ್, ಇಲ್ಲಿ ಜ್ಯೂಸಿ ಆಗಿರೋ ಚಿಕನು, ಜೊತೆಗೆ ಒಂದು ರೀತಿ ಸೆಮಿ ಗ್ರೇವಿ, ಡ್ರೈ ಇಲ್ಲ. ಮಸಾಲೆ ಅದ್ಭುತ ಅವ್ರಿಗೆ. ಕಾಕಿನಾಡ ಚಿಕನ್ ಅಂತಂದರೆ ಲೈಟಾಗಿ ಒಂಚೂರು ಪಂಚ್ ಆಫ್ ಖಾರನೂ ಬರುತ್ತೆ, ಅದು ಸಹ ಇದೆ. ಒಂದು ರೀತಿ ಡಿಫ್ರೆಂಟ್ ಮಸಾಲೆನೇ. ಈ ಮೆಷಿನ್ ಬರುತ್ತಲ್ಲ ರೆಡ್ ಕಲರು, ಅದು ನನಗೆ ಹೆಸರು ಬರ್ತಿಲ್ಲ ಜಲ್ದಿ, ನಿಮಗೆ ಗೊತ್ತಿರೋ ಕೆಳಗಡೆ ಕಮೆಂಟ್ ಮಾಡಿ. ಸೊ ಆ ಮೆಣಸಿನ್ಕಾಯಿನ ಖಾರ ಹೊಡಿತೈತೆ. ನಂತರ ಬಂದು ಆ ಚಿಕನಿನ ಒಂದು ಫ್ಲೇವರು ಅದ್ಭುತವಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಾನ್ಸು. ಸೊ ಪ್ರಾನ್ಸ್ ಎಷ್ಟು ಜನಕ್ಕೆ ಇಷ್ಟ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಸೀ ಫುಡಲ್ಲಿ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗಿರೋ ಒಂದು ಡಿಶ್ ಅಂತ ಹೇಳಿದ್ರೆ ಪ್ರಾನ್ಸ್ ಅಂತಲೇ ಹೇಳ್ಬೋದು. ನಾನು ಪ್ರಾನ್ಸ್ ತಿಂತಿದ್ದೀನ ಅಥವಾ ಬೇರೆ ಏನಾರು ತಿಂತಿದ್ದೀನ ಹಂಗೈತೆ. ಗೀ ರೋಸ್ಟು ಆ ಗೀ ಫ್ಲೇವರು ಬರ್ತೈತೆ ಲೈಟಾಗೆ, ಜೊತೆಗೆ ಒಂದು ರೀತಿ ಡ್ರೈ ಪೀಸು, ಸೆಮಿ ಗ್ರೇವಿ ಥರ ಎಲ್ಲ ಡ್ರೈ ಪೀಸು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಟೇಸ್ಟ್ ಕೊಡ್ತೈತೆ. ಗೋಡಂಬಿನ ಪುಡಿ ಮತ್ತು ಕ್ರಸ್ಟ್ ಮಾಡಿನೂ ಹಾಕೋರೆ, ಜೊತೆಗೆ ಬಂದು ಹಂಗೆ ಹೋಲ್ ಗೋಡಂಬಿನೂ ಹಾಕೋರಲ್ಲ, ಚೆನ್ನಾಗಿದೆ. ಸೊ ಪ್ರಾನ್ಸ್ ಗೀ ರೋಸ್ಟ್ ಇದೆ ಮಸ್ಟ್ ಟು ಟ್ರೈ. ರೆಸ್ಟೋರೆಂಟಲ್ಲಿ ಖಂಡಿತ ಟ್ರೈ ಮಾಡಿ. ಇಷ್ಟು ಬಂದು ಅವರು ಲುಕ್ ಅಟ್ ದಿಸ್ ಸೈಜ್, ಯಪ್ಪ. ಚಿಕನ್ ಲೆಗ್ ರೋಸ್ಟು, ವಾವ್ ಮ್ಯಾನ್, ಏನು ಜ್ಯೂಸಿ ಆಗಿದೆ ಗೊತ್ತಾ ಮೀಟು, ಅಷ್ಟೇ ಜ್ಯೂಸಿ. ಆ್ಯಂಡು ಆ ರೋಸ್ಟ್ ಅಂದ್ರಿಂದ ಆ ಒಂದು ಫ್ಲೇವರು ಬರ್ತೈತೆ ನನಗೆ ಲೈಟಾಗೆ. ಆ್ಯಂಡ್ ಮೇಲೆ ಸ್ಕಿನ್ ಪಾರ್ಟ್ ಅನ್ನೋದು ನಿಮಗೆ ಆ ಕೋಟಿಂಗ್ ಕೊಟ್ಟವ್ರೆ.
ಸೊ ಆ ಕೋಟಿಂಗ್ ಬಂದು ರೆಡ್ ಮಸಾಲೆ ಕೋಟಿಂಗು, ಅದೊಂಥರ ಕ್ರಿಸ್ಪಿಯಾಗೂ ಇದೆ ಲೈಟಾಗಿ, ಆಮೇಲೆ ಅಷ್ಟು ಜ್ಯೂಸಿಯಾಗೂ ಇದೆ. ಚಿಲ್ಲಿ ಫ್ಲೇಕ್ಸು, ಖಾರ, ಅಬ್ಬಬ್ಬಬ್ಬಾ. ಮೀಟ್ ಮೀಟ್ ಬಂದು ಅಷ್ಟೊಂದು ಟೆಂಡರ್ ಆಗಿದೆ. ಲಿಟ್ರಲಿ ಎಂಜಾಯಿಂಗ್ ದಿಸ್ ಲೆಗ್ ರೋಸ್ಟು. ಲೆಗ್ ರೋಸ್ಟ್ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ ಖಾರಕ್ಕೆ ಬೇರೆ ಹಿಂಗೆ ಹಿಡಿತೈತೆ. ಲೀಫ್ ಚಿಕನ್. ಸೊ ಲೀಫ್ ಚಿಕನ್ ಬಂದು ಎಲೆ ಹೇಗಿರುತ್ತೋ ಲೀಫು, ಅದೇ ರೀತಿ ಒಂದು ರೀತಿ ಲೇಯರ್ಡ್ ಪೀಸ್ ಅನ್ಬೋದು ನಾವು. ಸೊ ಲೇಯರ್ಡ್ ಪೀಸಿಂದ ವಾವ್. ಈ ಮೀಟ್ ಬಂದು ಲಿಟ್ರಲಿ ಸಖತ್ತು ಜ್ಯೂಸಿ ಆಗಿದೆ, ಅಷ್ಟೇ ಟೆಂಡರಿ ಆಗಿದೆ. ಆಮೇಲೆ ಈ ಮಸಾಲೆಗೂ ನನಗೆ ಆ ಸೆಮಿ ಗ್ರೇವಿ ಮಸಾಲೆ ಇದೆಯಲ್ಲ, ಲೈಟಾಗಿ ಒಂಚೂರು ಡಿಫ್ರೆಂಟ್ ಗೊತ್ತಾಗ್ತಿದೆ ಅಷ್ಟೇ. ಈಗ ಕಾಕಿನಾಡ ಚಿಕನ್ ಅಂದರೆ ಖಾರ ಬಂದು ಪರ್ಫೆಕ್ಟಾಗಿದೆ. ಈ ಒಂದು ಲೀಫ್ ಚಿಕನಲ್ಲಿ ಮಸಾಲೆ ವೈಸು ಆ ಸ್ಪೈಸಸ್ ಇದೆಯಲ್ಲ ಅತಿ ಹೆಚ್ಚವಾಗಿ ಹಾಕವ್ರೆ. ಲಿಟ್ರಲಿ ಒಂದು ಒಳ್ಳೆ ಕ್ವಾಲಿಟಿ ಮೀಟ್ ಗುರುವೆ. ಖಂಡಿತವಾಗ್ಲೂ ಇವರ ಸ್ಟಾರ್ಟರ್ಸ್ಗೋಸ್ಕರನೇ ಬರ್ಬೋದು, ಅಷ್ಟು ಸಗದಾಗಿದೆ. ಆಮೇಲೆ ಆ ಲೇಯರ್ ಇದೆಯಲ್ಲ ಲೀಫಲ್ಲಿ, ಆ ಒಂದು ಕೋಟಿಂಗ್ ಇಟ್ಟು ಅದು ಬಂದು ಲೈಟಾಗಿ ಕ್ರಿಸ್ಪಿಯಾಗೂ ಕೊಡ್ತೈತೆ, ಅದೇ ರೀತಿ ಸಾಫ್ಟಾಗೂ ಇದೆ. ನನಗೆ ಆ ಮೀಟ್ ಇಷ್ಟ ಆಯಿತು ಅಷ್ಟೇ. ಸಿಂಪ್ಲಿ ಹೇಳ್ಬೇಕಂದ್ರೆ ಮೀಟು. ಎಲ್ಲ ಚಿಕನಲ್ಲೂ ಒಂದೊಂದು ವೆರೈಟಿ ಆಫ್ ಖಾರ ಇದೆ. ಇದೇ ಸೇಮ್ ಖಾರ ಹೇಳ್ಕೊಂಡು ಹೋಗ್ತಿಲ್ಲ, ಒಂದೊಂದು ವೆರೈಟಿ ಆಫ್ ಖಾರ. ಬ್ಲೂ ಲೈಮ್ ಸೋಡಾ ಕೈಂಡ್ ಆಫ್ ಟೇಸ್ಟೇ ಡಿಫ್ರೆಂಟ್ ಆಗಿದೆ. ನಾರ್ಮಲಾಗಿ ಲೈಮ್ ಸೋಡಾ ಕುಡಿತೀವಿ ಗೊತ್ತಾ, ಆ ಥರನೇ ಇಲ್ಲ. ಒಂದು ಎಸೆನ್ಸ್, ಒಂದು ಫ್ಲೇವರ್ ಹಾಕಿ ಅದೊಂಥರ ಡಿಫ್ರೆಂಟ್ ವೈಬ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಮಸ್ಟ್ ಟ್ರೈ ಒನ್ ಅಂತೀನಿ. 2 ವೆರೈಟಿ ಆಫ್ ಬಿರಿಯಾನಿ ಆ್ಯಂಡ್ ಎಸ್ಪೆಷಲಿ ಬಂದು ಹೈದ್ರಾಬಾದಿ ದಮ್ ಬಿರಿಯಾನಿ ತುಂಬ ಫೇಮಸ್ಸು. ಆ್ಯಂಡ್ ಸ್ಪೆಷಲಿ ಹೈದ್ರಾಬಾದಿ ದಮ್ ಬಿರಿಯಾನಿಗೋಸ್ಕರನೇ ಒಂದು ರೆಸ್ಟೋರೆಂಟ್ ಅಂತಲೂ ಕರಿಬೋದು ನಾವು. ಸೊ ಆ ಥರ ಒಂದು ರೆಸ್ಟೋರೆಂಟು, ಅದರಲ್ಲಿ ಸಿಂಧು ಸ್ಪೆಷಲ್ ಅಂತ. ಸೊ ಇದು ಬಂದು ನಾನ್ ವೆಜ್ಜಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಒಂದು ವೆಜ್ಜಲ್ಲಿ ನಮ್ಮ ಹತ್ರ ಪನ್ನೀರು ಇದೆ. ಸೊ ಮೇಲೆ ಬಂದು ಚಿಕನ್ ಪೀಸು, ಓಹೋ ಎಲ್ಲ ಬೋನ್ಲೆಸ್ ಅನಿಸ್ತೈತೆ. ಎಸ್, ಕಂಪ್ಲೀಟ್ಲಿ ಇಟ್ ಈಸ್ ಬೋನ್ಲೆಸ್ಸೇ. ಆ್ಯಂಡ್ ಮಸಾಲೆ ರೈಸ್ ಎಲ್ಲ ಒಳಗಡೆ ಇದೆಯಪ್ಪ ನೋಡಿ. ಪೀಸು ಲೆಕ್ಕನೇ ಇಲ್ಲ. ಕಂಪ್ಲೀಟಾಗಿ ಈ ಒಂದು ಬೌಲು ಇಬ್ಬರು ಆರಾಮಾಗಿ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಇದೆ. ಇನ್ನೊಂದು ಮ್ಯಾಟ್ರ್ ನಾನು ನಿಮಗೆ ಹೇಳಲೇಬೇಕು. ಸೊ ಕೊಡ್ತಿರೋ ಕಾಸಿಗೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ, ವರ್ತಾ ಬ್ರೋ ಅಂತ ಕೇಳಿದ್ರೆ ನಿಜವಾಗ್ಲೂ ವರ್ತ್ ಅಂತೀನಿ. ಈ ಕ್ವಾಂಟಿಟಿಯನ್ನೆಲ್ಲ ನೋಡ್ತಿದ್ದೀರಲ್ಲ, ನಾಟ್ ಜಸ್ಟ್ ಫಾರ್ ವೀಡಿಯೋಗೋಸ್ಕರ ಅಂತಿಲ್ಲ. ಸೊ ನೀವು ಬಂದರೂ ಸಹ ಸೇಮ್ ಕ್ವಾಂಟಿಟಿ ಆಫ್ ಪೋರ್ಷನ್ನೇ ನಿಮಗೂ ಸಿಗುತ್ತೆ. ಸೊ ಅದೊಂಥರ ಚೆನ್ನಾಗಾಯಿತು. ಕೊಡ್ತಿರೋ ಕಾಸಿಗೆ ಈ ಒಂದು ನೀವು ಸ್ಟಾರ್ಟರ್ ತೊಗೊಂಡ್ರೆ ಆರಾಮಾಗಿ ಇಬ್ಬರು ಖಾಲಿ ಮಾಡ್ಬೋದು. ಸೊ ಆ ಥರ ಒಂದು ಕ್ವಾಂಟಿಟಿಯಲ್ಲಿ ಕೊಡ್ತಾವ್ರೆ. ಉದುರಿ ಆಗಿದೆ ಬಿರಿಯಾನಿ ರೈಸು, ಬಾಸ್ಮತಿ ರೈಸು, ಫೈನ್ ಕ್ವಾಲಿಟಿ ಟೆಕ್ಸ್ಚರ್ ಅಂತೀವಲ್ಲ ಅಷ್ಟೇ ಸಖತ್ತಾಗಿದೆ. ಓ ಮ್ಯಾನ್, ಏನು ಗುರು ಇದು, ನಿಜವಾಗ್ಲೂ ವೈಟ್ ರೈಸೇ ತಿಂತಿದ್ದೀನ ಹಂಗೈತೆ. ಸಖತ್ತು ಕ್ವಾಲಿಟಿ ಆಗಿರೋ ಒಂದು ರೈಸ್ ಅನ್ಬೋದು. ಈಗ ಗೊತ್ತಾಯಿತು ಇವರ ಒಂದು ಟ್ಯಾಗ್ಲೇನೆ ಆಂಧ್ರ ಫುಡ್ಸ್ ಆ್ಯಂಡ್ ಹೈದ್ರಾಬಾದಿ ಬಿರಿಯಾನಿ ಅಂತಿರುತ್ತೆ. ಸೊ ಒಂದು ಮಸ್ಟು ಟ್ರೈ ಹೈದ್ರಾಬಾದಿ ದಮ್ ಬಿರಿಯಾನಿ ಅಂತಂದರೆ ಈ ಒಂದು ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಸೊ ಸುತ್ತಮುತ್ತ ಎಲೆಕ್ಟ್ರಾನಿಕ್ ನೀಲಾದ್ರಿ ರೋಡ್ ಆ ಕಡೆ ಎಲ್ಲ ಇದೀರಿ ಅಂತಂದರೆ ಮಸ್ಟು ಟ್ರೈ ಸ್ಪಾಟ್ ಫಾರ್ ಹೈದ್ರಾಬಾದಿ ಬಿರಿಯಾನಿ. ಅದರಲ್ಲೂ ಬಿರಿಯಾನಿ ಲವರ್ಸ್ ಆಗಿದ್ದರೆ ಮಿಸ್ ಮಾಡಲೇಬೇಡಿ, ಖಂಡಿತ ಟ್ರೈ ಮಾಡಿ ನೋಡಿ. ಆ್ಯಂಡ್ ಚಿಕನು ಕ್ವಾಲಿಟಿ ತೋರಿಸ್ತೀನಿ ನೋಡಿ, ಸಖತ್ತಾಗಿ ಬಂದಿದೆ ಗುರುವೆ. ಒಂದು ಕಡೆ ಮಸಾಲೆ ಜಾಸ್ತಿ ಇರುತ್ತೆ, ಇಲ್ಲಿ ಮಸಾಲೆ ಇದೆ, ಆದರೆ ಮಸಾಲೆ ಅನ್ನೋದು ನಿಮಗೆ ಆ ಒಂದು ಪಂಚ್ ಹೊಡೆಯೋಲ್ಲ. ನಿಮಗೆ ತಿಂದ ತಕ್ಷಣ ಬರೀ ಮಸಾಲೆನೇ ಒಂದು ಟೇಸ್ಟ್ ಬರ್ತಲ್ಲ, ಆ ಥರ ಇಲ್ಲ. ಕೈಂಡ್ ಆಫ್ ಡಿಫ್ರೆಂಟ್ ಆಗಿದೆ. ಗೋಡಂಬಿ ಎಲ್ಲ ಹಾಕಿ ಡೆಫಿನೆಟ್ಲಿ ಮಸ್ಟ್ ಟ್ರೈ ಒನ್. ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಈ ಬಿರಿಯಾನಿಗೆ ಆ ಮೇಲೆ ಚಿಕನ್ ಕೊಟ್ಟವ್ರಲ್ಲ, ಆ ಪೋರ್ಷನ್ ಆಫ್ ಚಿಕನ್ನು ಅದ್ರ ಜೊತೆಗೆ ಮೊಟ್ಟೆನೂ ಹೊಡೆದಾಕವ್ರೆ. ಸೊ ಮೊಟ್ಟೆನ ಪುಡಿ ಬರುತ್ತಲ್ಲ, ಮೊಟ್ಟೆ ಬುರ್ಜಿ ಅಂತೀವಲ್ಲ, ಸೊ ಆ ಥರ ಒಂದು ಬುರ್ಜಿ ಚಿಕನ್ ಎನ್ಬೋದು, ಆ ಥರ ಡಿಫ್ರೆಂಟ್ ಆಗಿದೆ. ಐ ಆಮ್ ಜಸ್ಟ್ ಎಂಜಾಯಿಂಗ್ ಈ ಒಂದು ಮೀಲ್. ಮಧ್ಯಾಹ್ನ ಹೊತ್ತು ಡಿಫ್ರೆಂಟ್ ಇವೆ. ಹೈದ್ರಾಬಾದಿ ದಮ್ ಬಿರಿಯಾನಿ ಕೇಳಿದ್ರು ಹೈದ್ರಾಬಾದಿ ದಮ್ ಬಿರಿಯಾನಿ ಕೊಡ್ತಾರೆ, ಹಂಗಿಲ್ಲ. ಈ ಥರ ನಿಮಗೆ ಇವೆಲ್ಲ ಹೆಂಗಂತಂದರೆ ಒಂದು ಫ್ರೈ ಪೀಸ್ ಬಿರಿಯಾನಿ ಅನ್ಬೋದು. ಸೊ ಸೇಮ್ ಬಿರಿಯಾನಿ ಆ ಒಂದು ಕುಷ್ಕಾ ಪೋರ್ಷನ್ ಕೊಡ್ತಾರೆ, ಅದ್ರ ಮೇಲೆ ನಿಮಗೆ ಯಾವ ಚಿಕನ್ ಬೇಕೋ ಆ ಚಿಕನ್ ಬಂದು ಒಂದು ಕೈಂಡ್ ಆಫ್ ನಿಮಗೆ ಮಸಾಲೆಯಲ್ಲಿ ಸಾಟೆ ಮಾಡಿ ಸರ್ವ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಸೊ ಕಂಪ್ಲೀಟ್ ಒಂದು ಬೋನ್ಲೆಸ್ ಪೀಸ್ ಸಿಗುತ್ತೆ ಆ್ಯಂಡ್ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಕ್ವಾಂಟಿಟಿ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ. ಆ ಪನ್ನೀರ್ ಬಿರಿಯಾನಿ ಟ್ರೈ ಮಾಡೋಣ. ಸೊ ಸೇಮ್ ಅದೇ ರೀತಿ ನಮಗೆ ಮೇಲೆ ಪನ್ನೀರ ಒಂದು ಸೆಮಿ ಗ್ರೇವಿ ಪನ್ನೀರ್ ಹಾಕವ್ರೆ, ಸ್ವಲ್ಪ ತೋಡ ಹಾಕಿ ಸಾಕು, ಫೈನ್, ಓಕೆ. ಸೊ ಇದರಲ್ಲೂ ಆ ಗೋಡಂಬಿ, ಆ ಲುಕ್ ಆ್ಯಂಡ್ ಫೀಲು
ಆ ಮಸಾಲೆ ಹಾಗೇ ಇದೆ ಸೇಮ್ ಕೈಂಡ್ ಆಫು. ಆ್ಯಂಡ್ ಪನ್ನೀರ್ ಪೀಸು ಒಂದೊಂದು ಬಲ್ಕು ಸೈಜ್ ಗುರುವೆ. ಅಲ್ವಾ, ಹಾಗಾದರೆ ನಾನು ಫಸ್ಟ್ ತಿಂತಿದ್ದು ಪನ್ನೀರ ಚಿಕನ್ ಅನ್ನೋದು ಒಂಥರ ಡೌಟ್ ಹೊಡಿತಾ ಇದೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ, ಅಷ್ಟೇ ಸಾಫ್ಟಾಗಿದೆ. ವಾಟ್ ಎ ಮಿರಾಕಲ್ ಮ್ಯಾನ್. ಈಗ ಇದು ಪನ್ನೀರು, ಇದು ಚಿಕನ್. ಇದನ್ನು ತಿಂದರೂ ಆ ಕೈಂಡ್ ಆಫ್ ಟೆಕ್ಸ್ಚರ್ ಅಷ್ಟೇ ಸಾಫ್ಟ್ ಕೊಡ್ತೈತೆ. ಆ್ಯಂಡ್ ಇದನ್ನು ತಿಂದರೂ ಸೇಮ್ ಕೈಂಡ್ ಆಫ್ ಟೆಕ್ಸ್ಚರ್ ಒಂದು ಸಾಫ್ಟ್ ಕೊಡ್ತೈತೆ. ಸೊ ಲಿಟ್ರಲಿ ಜಸ್ಟ್ ಮೆಸ್ಮರೈಸ್ಡು. ವಾವ್. ನಿಮ್ಗೊತ್ತು ನಮ್ಮ ಆಡಿಯನ್ಸ್ ನೀವು ತುಂಬ ಜನ ವೆಜ್ ಲವರ್ಸು ಇದ್ದೀರಾ, ಸ್ವಲ್ಪ ನಾನ್ ವೆಜ್ ಲವರ್ಸು ಇದ್ದೀರಾ. ಸೊ ನಾನ್ ವೆಜ್ ಲವರ್ಸ್ಗೋಸ್ಕರ ಕಂಪ್ಲೀಟಾಗಿ ನಾನ್ ವೆಜ್ ತೊಗೊಂಡಿದ್ದೀನಿ. ಬಟ್ ನಮ್ಮ ವೆಜ್ ಲವರ್ಸ್ ನಿಮಗೋಸ್ಕರ ದೇರ್ ಈಸ್ ಒಂದು ಸ್ಪೆಷಲ್ ಡಿಶ್, ಅದೇ ಇವರ ಪನ್ನೀರ್ ಹೈದರಾಬಾದಿ ದಮ್ ಬಿರಿಯಾನಿ. ಸೊ ಪನ್ನೀರ್ ಪೀಸ್ ಸ್ವಲ್ಪ ತೊಗೊಂಡು ನಮ್ಮ ಸ್ಟೈಲಾಗಿ ಹೋಗ್ಬೇಕಲ್ಲ. ನಮ್ಮ ಸ್ಟೈಲ್ ಯಾವುದಂತ ಗೊತ್ತು ತಾನೇ ನಿಮಗೆ, ಮೆಗಾಬೈಟು. ಸೊ ರೈತ ಸ್ವಲ್ಪ ತೊಗೊಂಡು ಅದ್ರ ಮೇಲೆ ಹಾಕಿ ಇನ್ನೊಂದು ಪೀಸನ್ನು ತೊಗೊತೀನಿ ಪನ್ನೀರು. ಆಮೇಲೆ ಇದ್ರ ಮೇಲೆ ರೈಸ್ ಪ್ಯಾಕ್ ಮಾಡಿ. ಇವತ್ತಿನ ಒಂದು ಆಂಧ್ರ ಫಿಸ್ಟ್ ತುಂಬ ದಿವಸ ನಂತರ ತಿಂತಿರೋದು, ಒಂದು ಮೆಗಾ ಫಿಸ್ಟ್ ಇರಬೇಕು. ಸೊ ಲೆಟ್ಸ್ ಗೋ, ಒಂದು ಮೆಗಾಬೈಟ್ ಹೋಗೋಣ. ವಾರೇ ವಾ, ಸೂಪರ್ ಮ್ಯಾನ್. ಆ ಮಸಾಲೆಯಲ್ಲಿ ಲೈಟಾಗಿ ಒಂಚೂರು ನನಗೆ ಟ್ಯಾಂಗಿ ಫೀಲು ಬರ್ತೈತೆ. ನನ್ನ ಹತ್ರ ಮೇಯ್ನ್ಲಿ ಸ್ಟಾರ್ಟರ್ಸಲ್ಲಿ ಇಷ್ಟೊಂದು ಐಟಮ್ ತೊಗೊಂಡಿರೋದು ಬಂದು ಇವೆಲ್ಲ ಇವ್ರ ಹತ್ರ ಸಿಗುತ್ತೆ ಅಂತ ನಿಮಗೆ ತೋರಿಸೋಣ ಅಂತಾನೆ. ಸೊ ಮೇಯ್ನ್ಲಿ ಬಂದು ಈ ಕಡೆ ಬಂದರೆ ನೀವು ಚಿಕನ್ ಲೆಗ್ ರೋಸ್ಟು, ಆಮೇಲೆ ಲೀಫ್ ಚಿಕನ್ ಅವೆಲ್ಲ ಒಂದು ಕೈಂಡ್ ಆಫ್ ಸ್ಟಾರ್ಟರ್ ಇದ್ದರೆ, ಈ ಕಡೆ ಬಂದರೆ ಪ್ರಾನ್ಸು ಸೀ ಫುಡಲ್ಲಿ. ಸೊ ಪ್ರಾನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಆ ಸಪ್ರೇಟ್ ಡಿಸ್ಟ್ರಿಕ್ಟ್ ಡಿಶಸ್ ಅಂತಲ್ಲ, ಅದ್ರ ಪ್ರಕಾರ ಬಂದರೆ ಕಾಕಿನಾಡ ಚಿಕನ್ ತೊಗೊಂಡಿದ್ದೀನಿ. ಸೊ ಇವೆಲ್ಲ ಸಿಗ್ನೇಚರ್ ಆ್ಯಂಡ್ ಮಸ್ಟ್ ಟ್ರೈ ಒನಪ್ಪ ಅಂತ ಮಸ್ತ್. ಫೈನಲಾಗಿ ಬಂದು ಇವರು ಸ್ಪೆಷಲಿ ಒಂದು ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿದ್ವಿ. ಆ್ಯಂಡ್ ನಮ್ಮ ಹತ್ರ ಸರ್ ಮ್ಯಾನೇಜರ್ ಇದ್ದಾರೆ. ಸರ್ ನಿಮ್ಮ ಹೆಸರು? ನಾರಾಯಣ ರಾಜು. ಲೊಕೇಶನ್ ಎಲ್ಲಿ ಬರುತ್ತೆ ಅದು ಹೇಳಿ ನಮ್ಮ ಆಡಿಯನ್ಸ್ಗೆ ಮೇಯ್ನ್ಲಿ. ನೀಲಾದ್ರಿ ರೋಡು, ಓಕೆ. ಅಜ್ಮೀರ ಅನೆ. ನಿಮ್ಮ ಹತ್ರ ಮೇಯ್ನ್ಲಿ ನಾನು ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿದೆ. ಅದನ್ನು ಬಿಟ್ಟು ಸ್ಪೆಷಲ್ ಯಾವ್ದು ನಿಮ್ಮ ಹತ್ರ ಫೇಮಸ್? ನಮ್ಮ ಹತ್ರ ಸ್ಟಾರ್ಟರ್ಸ್ ಸ್ಪೆಷಲ್ ಇದೆ, ಓಕೆ. ತಂದೂರಿ, ಚೈನೀಸ್. ನಮ್ದು ಮೇಯ್ನ್ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ ಸ್ಪೆಷಲ್. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್ ಇದು? ಇದು 2 ತಿಂಗಳಾಯಿತು, ಫೆಬ್ರವರಿ 21ಗೆ ಸ್ಟಾರ್ಟ್ ಮಾಡಿದ್ದೀವಿ. ಫೈನ್, ಥ್ಯಾಂಕ್ ಯು ಸರ್. ಓವರಾಲ್ ಬಂದು ಇವರ ಬಿರಿಯಾನಿ ತುಂಬ ಸಗದಾಗಿತ್ತು. ಅದನ್ನು ಬಿಟ್ಟರೆ ಸ್ಟಾರ್ಟರ್ಸು ಮಸ್ತಾಗಿ ಟ್ರೈ ಮಾಡಿ. ಆ್ಯಂಡ್ ಎಸ್ಪೆಷಲಿ ಬಂದು ಒಂದು ಕಾಕಿನಾಡ ಚಿಕನ್ ಮತ್ತು ಪ್ರಾನ್ಸು. ಸೊ ಪ್ರಾನ್ಸ್ ಅನ್ನೋದು ಮಸ್ತಾಗಿ ಟ್ರೈ ಮಾಡಬೇಕು ನೀವು ಬಂದರೆ ಇಲ್ಲಿ. ಆಮೇಲೆ ಬಿರಿಯಾನೀಸಲ್ಲಿ ಆ ಒಂದು ಬೋನ್ಲೆಸ್ ಚಿಕನ್ ಬಿರಿಯಾನಿ ಅಂತ ತೊಗೊಂಡಿದ್ವಲ್ಲ, ಅದು ಭಾಳ ಅದ್ಭುತವಾಗಿತ್ತಪ್ಪ. ಸೊ ಒಂದು ಕೈಂಡ್ ಆಫ್ ಟೇಸ್ಟ್ ವೈಸ್ ಇಟ್ ವಾಸ್ ಎಂಟೈರ್ಲಿ ಚೆನ್ನಾಗಿತ್ತು. ಕನ್ಸಿಟ್ ಅಂತ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ, ಹೊಸ ಕಂಟೆಂಟ್, ಹೊಸ ಕಾನ್ಸೆಪ್ಟ್ ಜೊತೆ. ಸೊ ಟಿಲ್ ದೆನ್, ಬೈ ಫ್ರಮ್ ಶರಕ್.